ಇನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಅವನ ಆರೋಗ್ಯ. ಮಧ್ಯಮ ವರ್ಗದವರು ಸರ್ಕಾರದಿಂದ ಕೇಳೋದಿಷ್ಟೇನೆ, ನೀವು ನಮಗೆ ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣಕ್ಕೆ ಬೇಕಾಗುವಂಥ ಸಹಾಯ ಮಾಡಿ ಅಂತ. ಶಿಕ್ಷಣಕ್ಕೆ ಬೇಕಾಗುವಂಥ ಆಲ್ಮೋಸ್ಟ್ ಅಷ್ಟೂ ಉಪಕರಣಗಳು, ಬುಕ್ಕು, ಪೆನ್ನು, ಪೇಪರು, ನೋಟ್ಬುಕ್ಕು, ಇರೇಸರು, ಜಾಮಿಟ್ರಿ ಬಾಕ್ಸು, ಮ್ಯಾಪು, ಗ್ಲೋಬು, ಮಕ್ಕಳಿಗೆ ಶಾಲಾ ಶಿಕ್ಷಣಕ್ಕೆ ಬೇಕಾಗುವಂಥ ಲ್ಯಾಬ್ ಮೆಟೀರಿಯಲ್ಸು, ಇದೆಲ್ಲವನ್ನೂ ಝೀರೋ ಮಾಡಿದ್ದಾರೆ. ಇದು ಶಿಕ್ಷಣದ ಜೊತೆಗೆ ಆರೋಗ್ಯವೂ ಚೆನ್ನಾಗಿರಬೇಕು ಅಂತ ಹೇಳಿ ಲೈಫ್ ಇನ್ಶೂರೆನ್ಸು ಮತ್ತು ಮೆಡಿಕಲ್ ಇನ್ಶೂರೆನ್ಸು ಬಹಳ ದಿನಗಳ ಬೇಡಿಕೆ ಇತ್ತು. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು 0% ಮಾಡಿದ್ದಾರೆ. ಇವತ್ತು ನಂದೇ ಕೇಸಲ್ಲಿ ನಾನು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, ಪ್ರತಿ ವರ್ಷ ಮೆಡಿಕಲ್ ಇನ್ಶೂರೆನ್ಸ್ನ ಟ್ಯಾಕ್ಸು ಸುಮಾರು 27-28 ಸಾವಿರ ಆಗ್ತಾ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ನ ಟ್ಯಾಕ್ಸ್. ಇವತ್ತು GST 0 ಆಗಿರೋದ್ರಿಂದ ವಾರ್ಷಿಕ 27-28 ಸಾವಿರ ಇವತ್ತು ಉಳಿಯುತ್ತೆ. ಈ 27-28 ಸಾವಿರ ಎಷ್ಟು ದೊಡ್ಡ ಅಮೌಂಟು ಅಂತಂದ್ರೆ, ಅದೇ ಅಮೌಂಟ್ ನೀವು ಏನು ಟ್ಯಾಕ್ಸ್ ಕಟ್ತಾ ಇದ್ರಿ ಅದೇ ಅಮೌಂಟ್ನ ನೀವು ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ. ಇವತ್ತು ನಾನು ದೇಶದ ಮತ್ತು ರಾಜ್ಯದ ಜನರಲ್ಲಿ ನಿಮ್ಮ ಮುಖಾಂತರ ಮಾಡುವಂತ ಆಗ್ರಹ ಅಂತಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಅನ್ನು 0% ಇಳಿಸಿದ್ದಾರೆ. ನಾವೆಷ್ಟೋ ಜನ ಮೆಡಿಕಲ್ ಇನ್ಶೂರೆನ್ಸ್ ಅನ್ನು ಮಾಡಿಸ್ದಲೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನೆಂಟರು, ಇಷ್ಟರು, ಮತ್ತೊಬ್ಬರು ಕೈ ಸಾಲ ಮಾಡೋದಿಕ್ಕೆ, ಇನ್ನೊಬ್ಬರ ಹತ್ರ ಬಡ್ಡಿ ಸಾಲಕ್ಕೆ, ಎಷ್ಟೋ ಈ ಮನೆಗಳಲ್ಲಿ ಇವತ್ತು ನಾವು ನೋಡ್ತೀವಿ ತಾಳಿ ಅಡ ಇಡುವಂಥದ್ದು, ಚಿನ್ನ ಬೆಳ್ಳಿ ಅಡ ಇಡುವಂಥದ್ದು. ಒಂದೇ ಒಂದು ಸತಿ ಸಮಸ್ಯೆ ಆಯಿತು, ಆರೋಗ್ಯದ ಸಮಸ್ಯೆ ಅಂತಂದ್ರೆ ಇಡೀ ಕುಟುಂಬ ರಸ್ತೆಗೆ ಬರುವಂಥದ್ದು ನಾವು ನೋಡಿದ್ದೀವಿ. ಇವತ್ತು GSTಯನ್ನ ಮಾನ್ಯ ಪ್ರಧಾನಮಂತ್ರಿಗಳು 0 ಮಾಡಿದ್ದಾರೆ. ದಯವಿಟ್ಟು ತಾವು ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ವರ್ಷಕ್ಕೆ ನೀವು 10,000 ರೂಪಾಯಿ ಕೊಟ್ಟು, ಪ್ರೈವೇಟ್ನಲ್ಲಿ ಮಾಡಿಸ್ತೀರಿ ಅಂತಂದ್ರೆ ವರ್ಷಕ್ಕೆ 10,000 ರೂಪಾಯಿ ಕೊಟ್ಟರು ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ಕವರೇಜ್ ಇರುವಂತಹ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ. ದಯವಿಟ್ಟು ಇದನ್ನ ಮಾಡಿಸಿ ಅನ್ನುವಂಥ ಮನವಿಯನ್ನ ಜನರಿಗೆ, ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಪ್ರಧಾನಮಂತ್ರಿಗಳು, ಬಡವರ ಪರವಾಗಿರುವಂಥ ಸರ್ಕಾರ ಇದು. ಲೈಫ್ ಇನ್ಶೂರೆನ್ಸು ಮತ್ತೆ ಮೆಡಿಕಲ್ ಇನ್ಶೂರೆನ್ಸು ಅದರ ಪ್ರಾಮುಖ್ಯತೆ, ಅದರ ಉಪಯೋಗ, ಲಾಭ ಪಡ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನಾನೇ ನಿಮಗೆ ನನ್ನ ವೈಯಕ್ತಿಕ ಮತ್ತೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಆಫೀಸ್ನಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ಲೈಫ್ ಇನ್ಶೂರೆನ್ಸ್ನ ಒಂದು ಅಭಿಯಾನ ಮಾಡಿದ್ವಿ. ಪ್ರಧಾನಮಂತ್ರಿಗಳ ಒಂದು ಸ್ಕೀಮ್ ಇದೆ, ವರ್ಷಕ್ಕೆ 333 ರೂಪಾಯಿ ಕೊಡ್ತಾ ಇದ್ದೀವಿ. ಇವಾಗ 333 ಇತ್ತು, ಇವಾಗ ಅದು 400 ರೂಪಾಯಿ ಚಿಲ್ಲರೆ ಆಗಿದೆ. 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬರುತ್ತೆ. ನಾವೆಷ್ಟೋ ಜನಕ್ಕೆ ಅದನ್ನ ಒಂದು ಅಭಿಯಾನ ತಗೊಂಡು ಮಾಡಿಸಿದ್ವಿ. ಕೋವಿಡ್ನಲ್ಲಿ ಬಹಳ ಜನ ತೀರ್ಕೊಂಡ್ರು. ಅವರ ಕುಟುಂಬದವರು ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದು ಅವರು ನಮಗೆ ಸಹಾಯ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿದ್ರು. ಯಾಕೆಂದ್ರೆ ಅವರ ಅಕೌಂಟಿಗೆ ನೇರವಾಗಿ 2 ಲಕ್ಷ ರೂಪಾಯಿ ಬ್ಯಾಂಕಿಂದ ಜಮಾ ಆಗಿತ್ತು. ತಾವು ದಯವಿಟ್ಟು ಲೈಫ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ಮ ಕುಟುಂಬದವರು, ನಿಮಗೆ ಯಾವುದೇ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮ ಕುಟುಂಬದವರು ರಸ್ತೆಗೆ ಬರದಲ್ಲೇ ಇರೋದಕ್ಕೆ ಲೈಫ್ ಇನ್ಶೂರೆನ್ಸ್ ಬಹಳ ದೊಡ್ಡದಾಗಿರುವಂತಹ ಒಂದು ಯೋಜನೆ. ನಿಮಗೆ ಸ್ವತಃ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಸಹಾಯ ಆಗುವಂಥದ್ದು ಮೆಡಿಕಲ್ ಇನ್ಶೂರೆನ್ಸು. ದಯವಿಟ್ಟು ಈ ಎರಡೂ ಇನ್ಶೂರೆನ್ಸಿಗೆ 0% ಮಾಡಿದ್ದಾರೆ. ಬಹುಶಃ ಪ್ರಪಂಚದಲ್ಲಿ ನೀವು ನೋಡಿದ್ರೆ 4-5 ದೇಶಗಳಲ್ಲಿ ಮಾತ್ರ ಲೈಫ್ ಇನ್ಶೂರೆನ್ಸ್ 0% ಇರುವಂಥದ್ದು. ಭಾರತ ಇವತ್ತು 0% ಲೈಫ್ ಇನ್ಶೂರೆನ್ಸ್ ಇರುವಂಥ ದೇಶ. ದಯವಿಟ್ಟು ತಾವು ಮಾಡಿಸ್ಬೇಕು ಅನ್ನುವಂಥದ್ದು. ಇನ್ನು GST